ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ, ಈ ಸೊಪ್ಪು ಯಾವುದು ಅಂತ ಗೊತ್ತಾ? ಇದನ್ನು ಕಾಶಿ ಸೊಪ್ಪು ಅಂತಾರೆ. ಸೊ ಇದು ಸಾಂಬಾರು ಮಾಡುವಂಥ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಸೊಪ್ಪು ಸ್ವಲ್ಪ ಕಹಿಯಾಗಿರುತ್ತೆ ಫ್ರೆಂಡ್ಸ್, ಆದರೆ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಇದು ಸೊಪ್ಪು ಬೇಯಿಸ್ಬಿಟ್ಟು ನೀರು ಆಚೆಗೆ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡೋದು. ಯಾವ ಥರ ಸಾಂಬಾರು ಮಾಡೋದು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಶಿಲ್ಪಾ ಸುರೇಶ್ ವ್ಲಾಗ್ಸ್ ಅಂತ ಚಾನಲು. ಸೊ ನಾನು ವ್ಲಾಗ್ಸ್ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಕುಕ್ಕಿಂಗ್ ವಿಡಿಯೋಸ್ ಮಾತ್ರ ಅಲ್ಲ, ವ್ಲಾಗ್ಸ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಈ ಕಾಶಿ ಸೊಪ್ಪು ಅಂತಾರಲ್ವ, ಸೊ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಫಿಲ್ಟರ್ ನೀರು ಹಾಕ್ಕೊಂಡು ಹಿಡಿದಿಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸೆಲ್ಲ ಯೂಸ್ ಮಾಡಬಾರ್ದು, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದೆರಡು ವಿಸಿಲ್ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ, ಸೊಪ್ಪು ಬೆಂದಿದೆ ಇವಾಗ. ಸೊ ಇದಕ್ಕೆ ಉಪ್ಪೆಲ್ಲ ಏನೂ ಹಾಕಿಲ್ಲ ನಾನು ಬೇಯಿಸೋವಾಗ. ಸೊ ಇದು ನೀರೆಲ್ಲ ಸಂಪೂರ್ಣವಾಗಿ ಆಚೆ ಹಾಕ್ತೀವಲ್ವ, ಸೊ ಹಾಗಾಗಿ ಇವಾಗ ಇದನ್ನು ನಾನು ನೀರೆಲ್ಲ ಆಚೆ ಹಾಕ್ಕೊಂಬಿಟ್ಟು ಮತ್ತು ಸೊಪ್ಪಲ್ಲಿ ಇರೋ ನೀರೆಲ್ಲ ಕ್ಲೀನಾಗಿ ಹಿಂಡ್ಕೊತೀನಿ. ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಗಸಗಸೆ ಸ್ವಲ್ಪ ಹುರಿದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಕೊಬ್ಬರಿ, ಹಸಿ ಕೊಬ್ಬರಿ ಇರುತ್ತಲ್ವ, ಸೊ ಅದನ್ನು ಹಾಕ್ಬಿಟ್ಟು ಸೊಪ್ಪು ಬೇಯಿಸ್ಬಿಟ್ಟು ನೀರು ಹಿಂಡಿಟ್ಕೊಂಡಿದ್ನಲ್ವ ಫ್ರೆಂಡ್ಸ್, ಅದನ್ನು ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನಿಮ್ಗೆ ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಇದಕ್ಕೆ ನಾನು 10 ನಿಮಿಷದಿಂದ ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಏನಕ್ಕೋಸ್ಕರ ಅಂದರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರೋದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನಾರ್ಮಲಾಗಿ ನಾವು ಸೊಪ್ಪು ಸಾಂಬಾರಿಗೆಲ್ಲ ಯಾವ ಥರ ಪೇಸ್ಟ್ ಮಾಡ್ಕೊತೀವಿ ನೋಡಿ, ಸೊ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ಸಾಂಬಾರಿಗೆಲ್ಲ ಒಗ್ಗರಣೆ ಎಲ್ಲ ಹಾಕೋ ಆಗಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಕಲರ್ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಫ್ರೆಂಡ್ಸ್, ಇದು ಸಾಂಬಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಅದು ಕಹಿ ಅಂತ ಅನಿಸೋದೇ ಇಲ್ಲ. ಸೊ ಇವಾಗ ನಾನು ಇದು ಕಡಲೆಕಾಳು ಹುರಿದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಕಾಳು ಅದರಲ್ಲಿ ಹಾಕಲಿಕ್ಕೆ, ಅಂದರೆ ಒಣಗಿರೋ ಕಾಳನ್ನೇ ನಾನು ಹುರಿದುಬಿಟ್ಟು ಇಟ್ಕೊಂಡಿರೋದು ಫ್ರೆಂಡ್ಸ್, ಹಸಿ ಕಾಳೆಲ್ಲ ಹಾಕಲ್ಲ. ಸೊ ನಾವು ಸೊಪ್ಪನ್ನ ಆವಾಗಲೇ ರುಬ್ಕೊಂಡಿದ್ವಲ್ವ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು ಬೇರೆ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹೇಳಿದ್ನಲ್ವ, ಒಗ್ಗರಣೆ ಎಲ್ಲ ಏನೂ ಹಾಕೋಂಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಆವಾಗೆಲ್ಲ ನಾನು ಉಪ್ಪೆಲ್ಲ ಏನೂ ಹಾಕಿಲ್ವಲ್ಲ, ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಸೊ ಇವಾಗ ಸಾಂಬಾರು ಲಾಸ್ಟ್ವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂತಂದರೆ ಅಕ್ಕಿ ಎಲ್ಲ ಹಾಕಿದ್ದೀವಲ್ವ, ಕೊಬ್ಬರಿ ಎಲ್ಲ ತಳ ಹಿಡಿದ್ಬಿಡುತ್ತೆ. ಇದು ಸಾಂಬಾರು ಸ್ವಲ್ಪ ನೀರು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಬರ್ತಾ ಬರ್ತಾ ಅದು ಕಾಯ್ಲಿಕ್ಕೆ ಸ್ಟಾರ್ಟ್ ಆದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು. ಆಮೇಲೆ ಮತ್ತೆ ಲಾಸ್ಟಲ್ಲಿ ಹಾಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಕುದೀತಾ ಇದೆಯಲ್ವ, ಇವಾಗ ಇದಕ್ಕೆ ನಾನು ಕಡಲೆಕಾಳು ಹಾಕ್ಕೊತೀನಿ, ಹುರಿದಿರೋ ಅಂಥದ್ದು. ಸೊ ಈ ಕಾಳು ಆಲ್ರೆಡಿ ಫ್ರೈ ಆಗಿರೋದ್ರಿಂದ, ಅಂದರೆ ಹುರಿದಿರೋದ್ರಿಂದ ತುಂಬ ಹೊತ್ತು ಬೇಯುವಂಥ ಅವಶ್ಯಕತೆ ಏನಿಲ್ಲ. ಈ ಸಾಂಬಾರು ಆಗೋವರೆಗೂ ಸ್ಟವ್ ಹತ್ರನೇ ಇದ್ದುಬಿಟ್ಟು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆದ್ದರಿಂದ ಸೊ ನೋಡಿದ್ರೆ ನಾನು ಅಲ್ಲೇ ನಿಂತ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ, ಆದ್ರೂ ಅದು ಒಂಥರ ತಳ ಹಿಡ್ದಂಗೆ ಆಗ್ತಾಯಿದೆ. ಸೊ ನೋಡಿದ್ರಲ್ಲ, ಆವಾಗಲೇ ಅಷ್ಟೊಂದು ತಿಳಿಯಾಗಿತ್ತಲ್ವ. ಸೊ ನೋಡಿ ಇವಾಗ ಎಷ್ಟೊಂದು ಗಟ್ಟಿಯಾಗಿದೆ ಅಂತ. ಸೊ ಇದಕ್ಕೆ ನಾನಿವಾಗ ಹಾಲು ಹಾಕ್ಕೊತೀನಿ. ಹಾಲು ಅಂದರೆ ಹಸಿ ಹಾಲು, ಕಾಯಿಸಿರೋ ಅಂಥದ್ದಲ್ಲ, ಹಸಿ ಹಾಲನ್ನೇ ನಾನು ಹಾಕ್ಕೊತೀನಿ. ಸೊ ನೋಡ್ತಾ ಇದ್ದೀರಲ್ವ, ಹಾಲು ಹಾಕಿದ ತಕ್ಷಣ ಸ್ವಲ್ಪ ಕಲ್ಲರು ಚೇಂಜ್ ಆಯಿತು. ಆಮೇಲೆ ಇದು ಸಾಂಬಾರು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೆ ಮತ್ತು ರೈಸ್ಗೆಲ್ಲನೂ. ಕಹಿ ಅಂತ ಏನು ಅನಿಸಲ್ಲ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಕುದ್ರೆ ಆಫ್ ಮಾಡಿದ್ರೆ ಸಾಕಾಗುತ್ತೆ, ಒಗ್ಗರಣೆ ಎಲ್ಲ ಏನೂ ಬೇಡ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಕುಕ್ಕಿಂಗ್ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.